ನಮಸ್ಕಾರ ಸ್ನೇಹಿತರೆ, ನನ್ನ ಹಿಂದಿನ ವಿಡಿಯೋದಲ್ಲಿ ಬಹುಶಃ ನೀವೆಲ್ಲ ಗಮನಿಸಿರ್ಬೋದು. ನನ್ನ ಗೋಟ್ ಫಾರ್ಮ್ಗೆ ಅಂದರೆ ಆಡಿನ ಫಾರ್ಮ್ಗೆ ಬೇಕಾದಂಥ ಪ್ಲಾಸ್ಟಿಕ್ ಸೀಟ್ಗಳನ್ನು ತರಿಸಿ ಆಲ್ರೆಡಿ ಫಿಕ್ಸ್ ಕೂಡ ಮಾಡಿಸಿದ್ದೆ. ನನಗೆ ನಿನ್ನೆ ಐಡಿಯಾ ಬಂತು. ಈ ಕೆಳಗಡೆ ಇರೋ ಕೆಬ್ಬಣದ ಆ್ಯಂಗಲ್ಗಳಿಗೆ ಪೇಂಟ್ ಮಾಡಬೇಕು, ಪ್ಲಸ್ ಅದ್ರ ಮೇಲೆ ಒಂದು ಟಾರ್ಪ್ಲಿನ್ ಹಾಕಬೇಕು, ಅಂದರೆ ತಾಡ್ಪತ್ರೆ ಅಂತೀವಿ ನಾವು, ಪ್ಲಾಸ್ಟಿಕ್ ಸೀಟನ್ನು ಹಾಕಬೇಕು ಅಂತೇಳಿ. ಯಾಕಂದರೆ ಎಲ್ಲಿ ಆ್ಯಂಗಲ್ ಮೇಲೆ ಈ ಥರ ಸೀಟ್ ಹಾಕ್ತೀವಿ, ಯಾಕಂದರೆ ಕೆಳಗಡೆ ಇರೋ ಆ್ಯಂಗಲು ಜಂಗ್ ತಿನ್ನಬಾರ್ದು ಅಂತೇಳಿ. ಯಾಕಂದರೆ ಇದು ಆಡು ಅಥವಾ ಕುರಿ ರುಚಿ ಹೋಯ್ದಾಗ ಇವು ಜಂಗ್ ತಿನ್ನಕ್ಕೆ ಬರ್ತದೆ, ರಸ್ಟ್ ಬರೋಕ್ಕತ್ತದೆ. ಅದಕ್ಕೆ ಇದನ್ನು ಪೇಂಟ್ ಮಾಡಿದ್ವಿ. ಇದ್ರ ಮೇಲೆ ಈ ಥರ ನೀರು ಹಿಡಿಬಾರ್ದು ಅಂತೇಳಿ ಪ್ಲಾಸ್ಟಿಕ್ ಸೀಟನ್ನು ಹಾಕ್ತಾಯಿದ್ದೀವಿ. ಸೊ ಅದೇ ರೀತಿ ರುಚಿ ಅದರದ್ದು ಯೂರಿನ್ ಇದ್ರ ಮೇಲೆ ಬೀಳಲ್ಲ, ಸೊ ಕೆಳಗಡೆದು ರಸ್ಟ್ ಹಿಡಿಯಲ್ಲ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ. ಸೊ ಸ್ನೇಹಿತರೆ, ಯಾವ ರೀತಿ ನಾನು ಈ ಟಾರ್ಪ್ಲಿನ್ ಕಟ್ ಮಾಡ್ತಿದ್ದೀನಿ, ಯಾವ ರೀತಿ ಆ್ಯಂಗಲ್ಗಳಿಗೆ ಫಿಕ್ಸ್ ಮಾಡ್ತಿದ್ದೀನಿ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಬನ್ನಿ ಸ್ನೇಹಿತರೆ. ಈ ಥರ ದೊಡ್ಡ ತಟ್ಟು ಅಂತಂದು ನಿಮ್ಗೆ ಎಷ್ಟೆಷ್ಟು ಡಿಸ್ಟೆನ್ಸ್ ಬೇಕೋ, 1 ಫೂಟು ಬೇಕೋ ಅಥವಾ 9 ಇಂಚು, ಆ ಆ್ಯಂಗಲ್ಗೆ ಎಷ್ಟು ಸೈಜ್ ಬೇಕಾಗುತ್ತೆ ಅಷ್ಟು ಇಟ್ಕೊಂಡು ಕಟ್ ಮಾಡ್ತಾ ಹೋಗ್ಬೇಕು ಸ್ನೇಹಿತರೆ. ಇದನ್ನು ಓಪನ್ ಮಾಡಿದಾಗ ಈ ಥರ 9 ಇಂಚು ಅಥವಾ 1 ಫೂಟ್ ಈ ಥರ ಉದ್ದ ಸಿಕ್ಬಿಡುತ್ತೆ ನಮಗೆ. ಸ್ನೇಹಿತರೆ, ಇದು ಆ್ಯಕ್ಚುಲಿ ನಮಗೆ ಡಬಲ್ ವರ್ಕ್. ಯಾಕಂದರೆ ಫಸ್ಟ್ ಒಂದು ಸರಿಗೆ ಎಲ್ಲ ಆ್ಯಂಗಲ್ ಹಾಕೊಂಡು ಈ ಫೈಬರ್ ಸೀಟ್ಗಳನ್ನ ಹಾಕ್ಕೊಂಡ್ವಿ. ಆ ನಂತರ ಮತ್ತೆ ಫೈಬರ್ ಸೀಟ್ಗಳನ್ನೆಲ್ಲ ತೆಗೆದು ಆನಂತರ ಅದನ್ನು ಕೆಳಗಡೆ ಆ್ಯಂಗಲನ್ನು ಪೇಂಟ್ ಮಾಡಿ ಆನಂತರ ಈ ಪ್ಲಾಸ್ಟಿಕ್ ಪೇಪರನ್ನು ಹಾಕ್ತಾಯಿದ್ದೀವಿ. ಆ್ಯಕ್ಚುಲಿ ಡಬಲ್ ವರ್ಕು ಆದರೂ ಅನಿವಾರ್ಯ. ಒಂದು ಸರಿಗೆ ಆದ ನಂತರ ಮತ್ತೆ ತೆಗಿಯೋಕ್ಕಾಗಲ್ಲ. ಸೊ ಅದಕ್ಕೆ ಇವಾಗಲೇ ಏನು ಮಾಡಬೇಕು ಮಾಡಿಬಿಡ್ಬೇಕಂತ ವಿಚಾರ.
ನೀವು ಏನಾದರೂ ಗೋಟ್ ಫಾರ್ಮ್ ಮಾಡ್ತಿದ್ರೆ ಎಷ್ಟೇ ನೀವು ಪೇಂಟ್ ಮಾಡಿದರೂ ಕೂಡ ಅದು ಮತ್ತೆ ಜಂಗ್ ತಿನ್ನುತ್ತೆ, ಮತ್ತು ರಸ್ಟ್ ಹಿಡಿಯುತ್ತೆ, ತುಕ್ಕು ಹಿಡಿಯುತ್ತೆ. ಆಡು ಅಥವಾ ಕುರಿಯ ಯೂರಿನ್ ಬಿದ್ದ ನಂತರ ಮತ್ತೆ ಜಂಗ್ ತಿನ್ನುತ್ತೆ. ಸೊ ಅದಕ್ಕೋಸ್ಕರ ಪೇಂಟ್ ಮಾಡಿದ್ರು ಅದರ ಮೇಲೆ ಮತ್ತೆ ಟಾರ್ಪ್ಲೇನ್ ಸೀಟನ್ನು ಕಟ್ ಮಾಡಿ ಹಾಕಿ. ಸ್ನೇಹಿತರೆ, ನನ್ನ ಮುಂದಿನ ವಿಡಿಯೋದಲ್ಲಿ ಈ ಒಂದು ನನ್ನ ಗೋಟ್ ಫಾರ್ಮ್ ಯಾವ ರೀತಿ ಸಾಗ್ತಿದೆ ಅನ್ನೋದನ್ನು ಎಳೆ ಎಳೆಯಾಗಿ ತರ್ತೀನಿ. ಸೊ ದಯವಿಟ್ಟು ಈ ನನ್ನ ಮಾಹಿತಿ ಭಂಡಾರ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ತಮ್ಮೆಲ್ಲ ಸ್ನೇಹಿತರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಅಲ್ಲಿವರೆಗೂ ನಮಸ್ಕಾರ, ಜೈ ಹಿಂದ್.